ಆಗಮಿಸಿದ ಸರ್ವರನ್ನು ಸಭೆಯ ಸಂಪ್ರದಾಯದಂತೆ ಈಗ ಎಲ್ಲರೂ ಶಿಕ್ಷಕರು ಅವರಿಗಾಗಿ ವೇದಿಕೆಯನ್ನು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಇವತ್ತು ಕೊನೆಯ ದಿನ ಇಲ್ಲಿ ಶಾಲಾ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಗೆ ಆಗಮಿಸಿದಂತಹ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯ ಅಧ್ಯಕ್ಷರಾಗಿ ಶ್ರೀಯುತ ಶಿವಾನಂದ ಅವರು ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತೇನೆ. ಹಾಗೂ ಈ ಒಂದು ಸಭೆಗೆ ನಮ್ಮ ಶಾಲೆಯ SDLC ಅಧ್ಯಕ್ಷರಾದಂಥ ಶ್ರೀಯುತ ದಯಾನಂದ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಈ ಸಭೆಯನ್ನು ಆಯೋಜಿಸಿದ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಶ್ರೀಯುತ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ನಾಗರಾಜ್ ಅವರು ಹಾಗೂ ಕುಮಾರಿ ದಿವ್ಯಾ ನಾಯ್ಕ ಅವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ SDLCಯ ಎಲ್ಲ ಸದಸ್ಯರಿಗೂ ಮಾನ್ಯ ಪಾಲಕ ಪೋಷಕರಿಗೂ ಸಮುದಾಯದವರಿಗೂ ಈ ಒಂದು ಸಭೆಗೆ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತೇವೆ. ಈ ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಮೂರು ಮಕ್ಕಳಿಗೂ ಸ್ವಾಗತವನ್ನು ನೀಡಿ ನನ್ನ ಸಹೋದರರಿಗೆ ಸ್ವಾಗತವನ್ನು ಕೋರಿ ಸ್ವಾಗತ ಮಾಡಲು ಹೋಗುತ್ತೇವೆ. ಸರ್ವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯಸ್ಥರಿಗೆ ಆತ್ಮೀಯ ಧನ್ಯವಾದಗಳು. ಈಗ ಇಂದಿನ ಸಭೆಯ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ತಾಲೂಕಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ನಮಗೆ ಈ ಹಿಂದೆ ಚಿರಪರಿಚಿತರಾಗಿರುವಂತಹ ಶ್ರೀಯುತ ನಾಗರಾಜ್ ಅವರು. ಅವರಿಗಾಗಿ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಸರ ನಿರ್ದೇಶನಾಲಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಉಪಕ್ರಮ ಮತ್ತು ತಾಲೂಕು ಪಂಚಾಯತ್ ಈ ಒಂದು ಇವರ ಒಂದು ಸಹಯೋಗದೊಂದಿಗೆ ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಸರ ಒಂದು ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಗೆ ಸಂಬಂಧಪಟ್ಟಂತೆ ವೇದಿಕೆ ಮೇಲೆ ಇರುವಂಥ ಸಭಾಧ್ಯಕ್ಷರೇ, SDLC ಅಧ್ಯಕ್ಷರೇ ಹಾಗೂ ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಮತ್ತು ಎಲ್ಲ SDLC ಸದಸ್ಯರೇ ಮತ್ತು ಸ್ಮಾರಕ ಪೋಷಕರೇ ಮತ್ತು ಸಮುದಾಯಗಳೇ ಹಾಗೂ ಮಕ್ಕಳು ಹಾಗೂ ನಮ್ಮ ಸಾಮಾಜಿಕ ಪರಿಸರ ಸಿಬ್ಬಂದಿಗಳು, ಇದು ನಾವು ಈಗ ಸಾಮಾಜಿಕ ಪರಿಸರ ಏನು ಶಾಲಾ ಸಭೆಯನ್ನು ಸಮಗ್ರ ಶಿಕ್ಷಣ ಹಮ್ಮಿಕೊಂಡಿದ್ವಿ. ಈ ಒಂದು ಶಾಲೆಗೆ ಸಂಬಂಧಪಟ್ಟಂತೆ ಮೊದಲು ಕೂಡ ಮಧ್ಯಾಹ್ನ ಪ್ರಧಾನಮಂತ್ರಿ ಪೋಷಣ ಶಿಕ್ಷಣ ಮಾಡಿದ್ರು ಕೂಡ ಈ ಒಂದು ಶಾಲೆ ಈ ವರ್ಷ ಕೂಡ ಸಮಗ್ರ ಶಿಕ್ಷಣ ಕೂಡ ಈ ಶಾಲೆಗೆ ಬಂದಿದೆ. ಈಗ ಏನಾಗಿದೆ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಂಬಂಧಪಟ್ಟಂತೆ ಕೋಟೆ ತಾಲೂಕಿನ ಎಲ್ಲ ಶಾಲೆಗಳು ಪ್ರತಿ ವರ್ಷ 20% ಶಾಲೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 46 ಶಾಲೆಗಳನ್ನು 23%ಗೆ 46 ಶಾಲೆಗಳು. ಈಗಾಗಲೇ ಕಳೆದ ವರ್ಷ 46 ಶಾಲೆ ಆಗಿದೆ. ಈ ವರ್ಷ 2ನೇ ಹಂತದಲ್ಲಿ 20 ಶಾಲೆ ಆಯ್ಕೆ ಆಗಿದೆ. ಅದರಲ್ಲಿ ಕೆಲವು ಮಧ್ಯಾಹ್ನ ವಿಶ್ವಕ ಕೂಡ ಕೆಲವು ಶಾಲೆಗಳು ಬರ್ತಾ ಇದ್ದಾವೆ. ಕಳೆದ ವರ್ಷ 6 ಶಾಲೆಗಳು ಬಂದಿತ್ತು. ಈ ವರ್ಷ ಕೂಡ ನೆಕ್ಸ್ಟ್ ಆಯ್ಕೆಯಾಗಿ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ತಿರೋದು. ಹಾಗಾಗಿ ಈಗೇನಿದೆ, ನಾವು ಸಾಮಾಜಿಕ ಪರಿಶೋಧನೆ ಸಂಬಂಧಪಟ್ಟಂತೆ ಎಲ್ಲ ಮಧ್ಯಾಹ್ನ ಬಿಸಿಯೂಟ ಇರಲಿ ಅಥವಾ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರಲಿ, ಶಾಲೆಗಳಿಗೂ ಕೂಡ ಶಿಕ್ಷಣ ಇಲಾಖೆ ಕೂಡ ಅದನ್ನು ವಿಸ್ತೃತ ಮಾಡಿಬಿಟ್ಟು ಕಡ್ಡಾಯವಾಗಿ ಅದನ್ನು ಸಾಮಾಜಿಕ ಪರಿಶೋಧನೆ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ನಮ್ಮ ಮಿನಿಸ್ಟ್ರಿ ಆಫ್ ಎಜುಕೇಷನ್ ರೂರಲ್ ಶಿಕ್ಷಣ ಮಂತ್ರಾಲಯ ಏನು ಹೇಳ್ತೀವಿ ಅಲ್ಲಿಂದ ಆದೇಶ ಆಗಿದೆ. ಅದೇ ಪ್ರಕಾರ ನಾವು ಮಾಡ್ತಾ ಇದ್ವಿ. ಈಗ ನಾವು ಈ ಯೋಜನೆ ಸಂಬಂಧಪಟ್ಟಂತೆ ಬನ್ನಿ ಈಗಾಗಲೇ ಮೊದಲು 2 ದಿನ ನಾವು ಆ್ಯಕ್ಚುಲಿ 3 ದಿನ ಅವಕಾಶ ಇದೆ. 3 ದಿನ ಸಭೆ ಮಾಡ್ತಾ ಇದ್ದೀವಿ. 2 ದಿನ ನಾವು ನಮ್ಮ ಸಿಬ್ಬಂದಿಗಳು ಬಂದುಬಿಟ್ಟು
ಬನ್ನಿ. ನಾವು ಮಾತಾಡ್ತಿದ್ದೇವೆ ಸುಮ್ಮನೆ. ಈಗಾಗಲೇ ನಾವೇನಿದೆ 2 ದಿನ ಪರಿಶೀಲನಾ ಕಾರ್ಯಕ್ರಮ ಮಾಡಿಬಿಟ್ಟು ಲಾಸ್ಟ್ ಕೊನೆಯ ದಿನ ಒಂದು ಶಾಲಾ ಸಭೆ ಮಾಡುವಂಥದ್ದು. ಅಲ್ಲಿ ಏನಿದೆ ನಾವು ಶಾಲೆಗೆ ಬಂದ್ಬಿಟ್ಟು ಶಾಲೆಯ ಶಿಕ್ಷಕರಲ್ಲಿ, ಮುಖ್ಯ ಶಿಕ್ಷಕರಲ್ಲಿ, ಸಹ ಶಿಕ್ಷಕರಲ್ಲಿ, SMC ಅವರಲ್ಲಿ, ಮತ್ತೆ ಮಧ್ಯಾಹ್ನ ವಿಷಯ ಸಿಬ್ಬಂದಿಗಳಿರಲಿ, ಮತ್ತೆ ಎಲ್ಲ ಪಾಲಕರ ಪೋಷಕರ ಮನೆ ಭೇಟಿ ಮಾಡುವಂಥದ್ದು, ಮತ್ತೆ ಮಕ್ಕಳ ವಿದ್ಯಾರ್ಥಿಗಳ ಸಂದರ್ಶನ ಮಾಡುವಂಥದ್ದು ಮಾಡಿಬಿಟ್ಟು ನಾವೊಂದು ಕ್ರೋಢೀಕರಣ ವರದಿಯಲ್ಲಿ ಇವತ್ತು ಸಭೆಯಲ್ಲಿ ಓದಿ ಹೇಳುವಂಥದ್ದು. ಇಲ್ಲಿ ಏನಾದರೂ ನ್ಯೂನತೆಗಳಿದ್ರೆ, ಏನೋ ಆಕ್ಷೇಪಣೆಗಳಿದ್ರೆ, ಮತ್ತೆ ಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ಮೂಲಭೂತ ಸೌಕರ್ಯ ಏನಿದೆ ಅದು ಯಾವ ಥರ ಇದೆ, ಮಕ್ಕಳಿಗೆ ಏನಿದೆ ಇಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಬೆನಿಫಿಷರಿ ಅಂದರೆ ಮಕ್ಕಳೇ ಇರ್ತಾರೆ, ಅವರಿಗೆ ಸರ್ಕಾರದಿಂದ ಸಿಗುವಂಥ ಏನೇ ಮೂಲಭೂತ ಸೌಕರ್ಯಗಳಿರಲಿ ಅಥವಾ ಅನುದಾನಗಳೇನಿರಲಿ ಅವರಿಗೆ ಸರಿಯಾಗಿ ಮುಕ್ತ ಇದೆ ಹೇಗೆ ನೋಡುವಂಥದ್ದು ಈ ಒಂದು ಸಾಮಾಜಿಕ ಪ್ರಚಾರ ಕಾರ್ಯ. ಇಲ್ಲಿ ಏನಿದೆ LKG UKG ಅಂಗಡಿಯಿಂದ ಹಿಡಿದ್ಬಿಟ್ಟು 2nd PU ವರೆಗೂ ಸಮಗ್ರ ಶಿಕ್ಷಣ ಯೋಜನೆ ಒಂದು ಅನುದಾನ ನಿಸತ್ತಾಗಿದೆ. ಅಲ್ಲಿ ಏನಿದೆ ಅನುದಾನಗಳು ಬರುತ್ತೆ, ಮತ್ತು ಮಕ್ಕಳಿಗೆ ಬಟ್ಟೆ ಇರಲಿ ಅಥವಾ ಪಠ್ಯಪುಸ್ತಕ ಇರಲಿ, ಶೂಸ್ ಸಾಕ್ಸ್ ಇರಲಿ, ಮಧ್ಯಾಹ್ನ ಬಿಸಿ ಊಟ ಇರಲಿ, ಮೊಟ್ಟೆ, ಹಾಲು, ಚಿಕ್ಕಿ ಈಗ ಬಾಳೆಹಣ್ಣು ಕೊಡ್ತಾರೆ ಅದಿರಲಿ, ಅದು ಕೂಡ ಅವರಿಗೆ ಒಂದು ಈ ಯೋಜನೆಯಲ್ಲಿ ಬರುವಂಥದ್ದು. ಮತ್ತಿಗೆ ಮಕ್ಕಳಿಗೆ ಕೂಡ ಫ್ರೀ ಎಜುಕೇಷನ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಈಗಾಗಲೇ ಫ್ರೀಯಾಗಿ ಸಿಗುವಂಥದ್ದು. ಕಟ್ಟಡಕ್ಕೆ ಅಂದ್ರೆ ರಿಪೇರಿ ಬಂದಿತ್ತಲ್ಲ, ಅವಾಗೆಲ್ಲ ಸರಿಯಾಗಿದೆಯಾ ಅಂತ ಟೀಚರ್ ಹೇಳಿದ್ರ, ಏನೇನ್ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದ್ವಿ. 2,30,37,000 ರೂಪಾಯಿ ಇಲ್ಲಿ ಸೆಕ್ಷನ್ ಆಗಿತ್ತಲ್ಲ, ಇದಕ್ಕೆ ಅವಾಗೆಲ್ಲ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ನನ್ಗೇನ್ ಗೊತ್ತಾಗಿಲ್ಲ ಅಲ್ಲಿ. ಯಾಕೆಂದ್ರೆ ಟೀಚರ್ ಹೇಳಿದ್ರು ನೋಡಿ 2,30,000 ಎಷ್ಟು ಬಂದಿದೆ ಹೇಳೋದು ನಮ್ಗೆ ಗೊತ್ತಿಲ್ಲ ಹೇಳಿದ್ರು. ಹೌದಲ್ಲ ನೋಡಿ, ಟೀಚರ್ಸ್ ಗೊತ್ತಿಲ್ಲದೇನೆ ಕಾಂಟ್ರಾಕ್ಟ್ ಮಾಡಿ ಹೋಗ್ತಾರೆ. ಈಗ ಇದಕ್ಕೆ ಕಾರಣ ಏನು? ಮಾಡಿದ್ ಗೊತ್ತಿದೆ, ಅಮೌಂಟ್ ಎಲ್ಲ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಾವು ಪರಿಶೀಲನೆ ಮಾಡುವಾಗ ಮೇಡಮ್ ಕಾಂಟ್ರಾಕ್ಟರ್ ಯಾರು ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಇವರಿಗೂ ಗೊತ್ತಿಲ್ಲ. ಪಾಪ SDMC ಅಧ್ಯಕ್ಷರು ಸದಸ್ಯರಿಗೂ ಗೊತ್ತಿಲ್ಲ. ಇವಾಗ ನಾವ್ ಯಾರನ್ನ ಕೇಳಿದ್ರು? ಈ ತರ ಆಗ್ಬಾರ್ದು ಮುಂದಿನ ದಿನದಲ್ಲಿ. ಏನೇ ಮಾಡಿದ್ರು ಕಳಪೆ. ಮತ್ತೆ ಎಲ್ಲಿಂದ ಈಗ ಬಿಡುಗಡೆ ಆಗಿದೆ, ಎಷ್ಟಾಗಿದೆ ಅದಷ್ಟು ನಮಗ್ ಗೊತ್ತಿರಬೇಕು. ಸಾಮಾಜಿಕ ಪ್ರಶ್ನೆ ಬಂದಾವು ಕೂಡ ಯಾವ್ಯಾವ ಅನುದಾನಗಳು ಎಲ್ಲೆಲ್ಲಿಂದ ಎಷ್ಟು ಬಂದಿದೆ, ಯಾವ್ದಿಂದ ನೀವು ತಗೊಂಡಿ ಅಂತ ಮಾಹಿತಿನೂ ಒಂದು ಇದೆ. ನೋಡಿ ಸರ್, ಏನೇನು ಘನಗಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಫೈಲ್ ಇಲ್ಲ, ಒಂದು ಎಸ್ಟಿಮೇಟ್ ಕಾಪಿ ಇಲ್ಲ. ನೀವು ಅಧಿಕಾರಿಗಳು ಬಂದವಾಗ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬಂದವಾಗ ನೀವೇನಾದ್ರು ಟೀಚರ್ಸ್ ಹತ್ರ ಕೇಳಿದ್ರೆ ಏನ್ ಕೊಡ್ತಾರ ಅವರು? ಕಾಂಟ್ರಾಕ್ಟರ್ ಬಂದ್ರು ಚಾವಿ ತಗೊಂಡು ಮಾಡ್ಕೊಂಡು ಹಲ್ಗೇರಿ ಶಾಲೆಯಲ್ಲಿ ಇದೇ ತರ ಆಗದೆ ಮಾಡಿದ್ದಾರೆ ಅವರು. ಯಾಕಂದ್ರೆ ಎಲ್ಲದೂ ಕಂಡೀಷನ್ ಬೇಕು. SDMC ಅಧ್ಯಕ್ಷ ಮಾಡೋದು ಯಾಕೆ ಹೇಳಿ? ಎಲ್ಲ ಶಾಲಾ ಅಭಿವೃದ್ಧಿ ಮಾಡ್ಲಿಕ್ಕೆ ಟೀಚರ್ಸ್ ಇರೋದು ಯಾಕೆ ಹೇಳಿ? ಎಲ್ಲದೂ ಆಗು ಹೋಗುಗಳನ್ನ ಪಾಲನೆ ಮಾಡ್ಲಿಕ್ಕೆ ಇದು ಏನು ಇಲ್ಲ. ಅದೇ ನರೇಗಾ ಯೋಜನೆ ಪಂಚಾಯತ್ ಹಾಕಿರೋ ಸ್ವಲ್ಪ ಗೊತ್ತಿರ್ತಾರೆ ಅಷ್ಟೇ, ಬಿಟ್ರೆ ಉದಾಹರಣೆ ಹೊರಗಡೆ ಯಾವ ಫಂಡು ಗೊತ್ತಿರಲ್ಲ ಅವ್ರಿಗೆ, ಏನು ಮಾಹಿತಿ ಇರಲ್ಲ. ಏನು ಗೊತ್ತಿರೋದಿಲ್ಲ. ಹೇಳ್ದಂಗೆ 2,37,000 ಎಲ್ಲಿ ಹೋಯ್ತದು? ಏನ್ ಮಾಡಿದಾರೆ ಬೇಕಲ್ಲ ಸರ್? ಏನೇನ್ ಕೆಲಸ ಆಗಿದೆ? ಕೆಲಸ ಇದೆ, ಮಾಡಿ ರಿಪೇರಿ ಆಗದೆ. ಬೇರೆ ಕೊಟ್ಟಿದ್ದಾರೆ ಇದೆಲ್ಲ ಸರ್ ಚಾವಣಿ ಒಂದೇ ಆಗಿದೆ. ಕರಿ ಒಂದು ಶೌಚಾಲಯ ಇದು. ಶೌಚಾಲಯ ಎಷ್ಟೇ ಸರ್? ಅದು ಶೌಚಾಲಯ ಅದು ಬೇರೆ. ಅದು ಶೌಚಾಲಯ ಎಲ್ಲ ಸರಿ ಇದೆಯಲ್ಲ ಈಗ? ಸರಿಯಾಗಿದ್ಯಾ? ಎಲ್ಲ ಸೀಟ್ ನಾವ್ ಹೇಳಿದ್ವಿ ಸರ್, ಈ ಮಕ್ಕಳು ಶೌಚಾಲಯ ಸ್ವಲ್ಪ ದೂರ ಇದೆಯಲ್ಲ, ಹೋಗ್ಬೇಕಾದ್ರೆ ಸ್ವಲ್ಪ ಸೀಟ್ ಹಾಕ್ರಿ, ನೆಂದ್ಕೊಂತ ಹೋಗ್ತಾರೆ ಮಳೆಗಾಲದಲ್ಲಿ ಅಂತ ಹೇಳಿದ್ವಿ. ಟೀಚರ್ಸ್ ಏನು ಹೇಳಿಲ್ಲ, ನೀವ್ ಹೇಳ್ತೀರಿ ಅಂತಾರೆ. ಈಗ ನೋಡಿ, ಟೀಚರ್ಸಿಗೇನು ಗೊತ್ತಿರಲ್ಲ, ನಮ್ಗೆ ಗೊತ್ತಿದ್ರು ಹೇಳಿ ನಾವು ಮಾಡೋದಲ್ಲ. ಅಲ್ಲಿ ಹೊಡೆದು ಏನ್ ಮಾಡಿದ್ರೆ ಅಲ್ಲಿ ನೀರು ಬರ್ತಲ್ಲ, ಒದ್ದೆ ಹಾಕಲ್ಲ, ಅಲ್ಲಿ ಹಾಕಿದ್ದಾರೆ.